ಅಲ್ಲ ಗುರು, ಡ್ರಾಪ್ ಕೊಡೋದಲ್ಲ, ಈ ರೋಡಲ್ಲಿ ಗಾಡಿಗಳೇ ಕಾಣ್ತಾ ಇಲ್ಲ. ಇದು ಯಾವುದೋ ಇದು ನಮ್ಮ ಮನೆಗೆ ಹೋಗೋ ರೋಡ್ ಥರ ಇದು. ಗಾಡಿ ಇಲ್ಲಿ ಸಿಕ್ಕಿದ್ರು ಕಣೋ. ಸರ್ ಬಜೆಗೋಳಿ ಒಬ್ಬರ ಉಳ್ಪಾರ ಅಡೆಮುಟ ಏನಪ್ಪ ಉದಾರಿ ನಿಮ್ಮ ಹೆಸರು? ಪ್ರಶಾಂತ್ ಅವರು ಇವಾಗ ನನ್ನ ಬಜೆಗೋಳಿಗೆ ಬಿಡಕ್ಕೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆವಾಗಲಿಂದ ಗಾಡಿನೇ ಬರ್ತಿಲ್ಲ. ಸ್ಟಾಪಲ್ಲಿ ಬಿಟ್ಟಿದ್ದಾರೆ. ಇಲ್ಲಿಂದ ನಾವು ಆ ಕಡೆ ಹೋಗ್ಬೇಕಲ್ಲ. ಥ್ಯಾಂಕ್ ಯು ಪ್ರಶಾಂತ್, ಬಾಯ್. ಇವಾಗ ನಾವು ಹೋಗಬೇಕಾಗಿರೋ ರಸ್ತೆ ಅದು ಅಲ್ಲಿ ಕಾಣ್ತಿದ್ದೆಲ್ಲ ನೋಡಿ. ಅದರಲ್ಲಿ ಸುಮಾರು 35 ಕಿಲೋಮೀಟರ್ ಹೋದರೆ ನಮಗೆ ಸಿಗುತ್ತೆ. ಏನು ಸಿಗುತ್ತೆ? ಶೃಂಗೇರಿ ಶಾರದಾ ಮಠ. ಶೃಂಗೇರಿ ಶಾರದಾ ಮಠ ಚೆನ್ನಾಗಿದೆ. ಇದೊಂಥರ ಜಂಕ್ಷನ್ ಭಾರಿ ಚೆನ್ನಾಗಿದೆ. ಇದೊಂಥರ ಸೋಮವಾರಪೇಟೆ ಇದೆಲ್ಲ ನಮ್ಮದು ಕೂರ್ಗಲ್ಲಿ ಸೋಮವಾರಪೇಟೆ ಬಸ್ ಸ್ಟ್ಯಾಂಡ್ ಇದೆಲ್ಲ, ಸೋಮವಾರಪೇಟೆ ಬಸ್ ಸ್ಟ್ಯಾಂಡ್ ಅದೇ ಥರ ನನಗೆ ನೋಡಿರಿ. ಸೋಮವಾರಪೇಟೆ ಬಸ್ ಸ್ಟ್ಯಾಂಡ್ ಇದ್ದಂಗಿದೆ. ಶೃಂಗೇರಿಗೆ ಹೋಗಿ ಶೃಂಗೇರಿ ಮಠದಲ್ಲಿ ಊಟ ಮಾಡಿದ್ರೆ ರುಚಿಯಾದ ವೆಜ್ ಊಟ ಆಸೆ ಆಗ್ತಿದೆ ನನಗೆ. ಟೆಂಪಲ್ಗಳಲ್ಲಿ ಊಟ ಮಾಡೋಕ್ಕೆ ಯಾಕೋತ ತುಂಬ ಖುಷಿ. ಅವರು ಸೂಪರಾಗಿ ಮಾಡಿರ್ತಾರೆ. ಅಂದರೆ ಒಂದೊಂದು ಕಡೆ ಅಂತೂ ಟೇಸ್ಟ್ ಇನ್ನೂ ಬದಲಾಗೇ ಇರಲ್ಲ. ಯಾವಾಗ ನಾನು ಸಣ್ಣದರಲ್ಲಿ ಧರ್ಮಸ್ಥಳ, ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ ಅಂತ ಅಂದ್ಕೊಂಡ್ರೆ, ನಾನು ಸಣ್ಣದ್ರಲ್ಲಿ ಧರ್ಮಸ್ಥಳ ಹೋಗ್ಬೇಕಾದ್ರೆ ಯಾವ ಥರ ಇತ್ತು ಟೇಸ್ಟು, ಇವತ್ತಿಗೂ ಅದೇ ಥರ ಇದೆ. ಬಜೆಗೋಳಿಯ ಆಟೋ ರಿಕ್ಷಾ. ಇದು ಬಜಗೋಳಿಯ ಮಹಾದೇವಿ ಯಾಗ ಮಂಟಪ. ದೇವಿ ಯಾಗ ಮಾಡ್ತಾರೆ ಗೊತ್ತಾ, ಈ ಹೋಮ ಎಲ್ಲ ಮಾಡ್ತಾರೆ, ಅದಕ್ಕೆ ಕಟ್ಸ್ಕೊಂಡಿರೋದು ಅನ್ಕೋತೀನಿ ಇವರು. ಬಜಗೋಳಿಯ ಯಾಗ ಮಂದಿರ. ಇಲ್ಲಿಂದ ಶೃಂಗೇರಿಗೆ ಬರೀ 30 ಕಿಲೋಮೀಟರ್ಸ್, 35 ಕಿಲೋಮೀಟರ್ಸ್ ಹತ್ರ ಇದ್ದೀವಿ ನಾವು. ಚೆನ್ನಾಗಿದೆ ಊರು. ಒಂಥರ ಊರು ಹಳ್ಳಿ ಊರು ಎಲ್ಲ ಮಿಕ್ಸ್ ಆಗಿ ಇರೋ ಥರ ಇದೆ. ಸಿಕ್ತು ಯಾವುದೋ ಒಂದು ಹೈವೇ ನೋಡಿ. ಅಲ್ಲಿ ಇದಲ್ಲ ಸರ್ಕಲ್ಲು, ಅದರಿಂದ ಸ್ವಲ್ಪ ಒಳಗಡೆ ಬಂದರೆ ಹಳ್ಳಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಮೂಮೆಂಟೇ ನಿಮಗೆ ಸಿಗುತ್ತೆ ಯಾವುದಂದರೆ ಒಂದು ಹೈವೇ. ಅಲ್ಲಿ ಬಂದ ತಕ್ಷಣ ಪುನಃ ಹಳ್ಳಿಯಿಂದ ಪುನಃ ಒಂದು ಪಟ್ಟಣ ಒಂದು ಫೀಲು. ಇವಾಗ ಇಲ್ಲಿ ಯಾವುದಾದ್ರೂ ಬರೋ ಗಾಡಿಗಳಿಗೆ ಅಡ್ಡ ಹಾಕೋಣ. ಇದು ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಇರೋದು ನಮಗೆ ಶೃಂಗೇರಿ. ಅಂದರೆ ನಮಗೆ 30 ಕಿಲೋಮೀಟ್ರಿಗೆ ಯಾವ್ದಾದ್ರು ಒಂದು ವೆಹಿಕಲ್ ಸಿಕ್ಕಿದ್ರೆ ನೆಕ್ಸ್ಟ್ ಸ್ಟಾಪೇ ಇಳಿಯೋದೇ ಶೃಂಗೇರಿಲಿ. ಅಕಸ್ಮಾತ್ ಯಾವ್ದಾದ್ರು ಸಣ್ಣ ನಿಮ್ಮ ಜೊತೆ ಮಾತಾಡ್ತಾ ಒಂದು ಗಾಡಿ ಹೋಯ್ತು ನೋಡಿದ್ರಾ, ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡೋಲ್ಲ ಟ್ರಾವೆಲ್ ಮಾಡಬೇಕಾದ್ರೆ. ಆ ಥರ ಏನೂ ಇಲ್ಲ. ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಬರುತ್ತೆ. ಪೇಷನ್ಸಲ್ಲಿ ಕಾಯ್ತಾ ಇರಬೇಕು. ಯಾವತ್ತೂ ಪೇಷನ್ಸ್ ಇರಬೇಕು. ಎಲ್ಲ ಗಾಡಿ ಹೋಗ್ತಲ್ಲ ಗುರು, ನಿಮ್ಮ ಜೊತೆ ಮಾತಾಡಿಕೊಂಡು ಸಿಗುತ್ತೆ, ಎಲ್ಲೋಗುತ್ತೆ. ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಬರಲೇಬೇಕು. ಇವತ್ತು ಯಾಕೋ ಗೊತ್ತಿಲ್ಲ, ಜಾಸ್ತಿ ಬೈಕರ್ಸೇ ಸಿಗ್ತಾಯಿದ್ದಾರೆ ನಮಗೆ. ಇವರು ನನ್ನ ಪಕ್ಕ ಪಿಕ್ ಮಾಡ್ತಾರೆ ನೋಡಿ. ಸರ್ ಡ್ರಾಪ್ ಮಾಡ್ತೀರಾ ಶೃಂಗೇರಿ? ಇಲ್ಲ, ಶೃಂಗೇರಿ ಮಧ್ಯಾಹ್ನವಾದರೂ ಬಿಡ್ತೀರಾ? ಹೆಂಗಿಲ್ಲ ಕಲೆಕ್ಷನ್ ಪಾಪ ಅವ್ರು ಕಲೆಕ್ಷನ್ ಮಾಡ್ತಾಯಿದ್ದಾರೆ, ಅದಕ್ಕೆ ಅವ್ರು ಡ್ರಾಪ್ ಮಾಡಲ್ಲ ಅಷ್ಟೇ. ಬಾಕಿ ಏನೇ ರೀಸನ್ ಇದ್ದಿದ್ರು ಡ್ರಾಪ್ ಮಾಡಿರೋರು. ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅಲ್ವಾ. ಪಾಪ ಆಂಟಿ ಜೊತೆ ಕೇಳಿದೆ, ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ. ಅಂದರೆ ಇವಾಗ ನಾವು ಎಲ್ಲ ಮಾತಾಡ್ತೀವಲ್ಲ, ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬಾರ್ದು. ಸೊ ನಾನು ಆ ಮೈಂಡ್ಸೆಟ್ಟಲ್ಲಿ ಕೇಳಿದ್ದೆ. ಹಾಯ್ ನೋಡಿ, ನಿಮ್ಮ ಗಾಡಿ ಏನಾದರೂ ಪಂಚರ್ ಆದರೆ ಶೃಂಗೇರಿ ರೋಡಲ್ಲಿ ಇಲ್ಲೇ ಬರಬೇಕು, ಪಂಚರ್ ಹಾಕ್ಸ್ಕೊಬೇಕು. ಶೃಂಗೇರಿಗೆ ಇದೇ ರೋಡಲ್ಲ? ಓಕೆ, ಥ್ಯಾಂಕ್ ಯು. ಇದು ಯೂಟ್ಯೂಬಲ್ಲಿ ಬರುತ್ತೆ. ಹಾಂ, ಗುಬ್ಬಿ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್, GUBBI. ಹಾಂ, ಏನು ಇದು ಮಡಿಕೇರಿ? ಏನು ಬರ್ತದೆ? ಹಾಂ, ಎಲ್ಲಿ ಉಂಟು ಮೊಬೈಲ್? ಬಾಯ್ ಬಾಯ್, ಸಿ ಯು. ಇಲ್ಲಿಂದ 50 ಕಿಲೋಮೀಟ್ರ್ ಅಂತ ಗುರು. ಯಾರೋ 35 ಅಂದರು. ಖುಷಿಯಾಗಿದ್ದೆ 35 ಕಿಲೋಮೀಟ್ರ್ ಅಂತ. 50 ಆದ್ರೇನು
ತೊಂದರೆ ಇಲ್ಲ. ಆದರೆ ಟೆಂಪಲಲ್ಲಿ ಒಂದು ಊಟ ಒಂದು ಮಿಸ್ ಆದರೆ ಸಖತ್ ಬೇಜಾರಾಗುತ್ತೆ ನನಗೆ. ಆದರೆ ದೇವರು ಏನಾದರೂ ನಂಗೆ ಮಾಡಲೇಬೇಕು, ನಂಗೆ ಊಟ ದೇವ್ರು ಕೊಡಿಸ್ಲೇಬೇಕು, ಇಲ್ಲಾಂದರೆ ನಾನು ತುಂಬ ಬೇಜಾರು ಮಾಡ್ಕೊತೀನಿ. ಸೊ ಇಷ್ಟು ಕಷ್ಟ ಅಲ್ಲ, ಇಷ್ಟಪಟ್ಟು ಬಂದಿದ್ದೀನಿ ಮಡಿಕೇರಿಯಿಂದ. ಸೊ ನಮ್ಮ ಶೃಂಗೇರಿಯ ಶಾರದಾದೇವಿ ನಮಗೋಸ್ಕರ ಒಂದು ಊಟ, ಒಂದು ಮೀಲ್ ನನಗೋಸ್ಕರ ಇಟ್ಟಿರ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಫಸ್ಟ್ ಇವಾಗ ಗಾಡಿ ಸಿಗಲಿ. ಗಾಡಿ ಎಲೆಕ್ಟ್ರಿಕ್ ಸ್ಕೂಟರ್, ಶಬ್ದರಹಿತ ವಾಹನ. ನನಗೆ ಲಾರಿ ಮೇಲೆ ಕೂತ್ಕೋಬೇಕು, ಲಾರಿಲಿ ಡ್ರಾಪ್ ಬೇಕು ಅಂತ ಆಸೆ. ಏನು ಮಾಡೋದು, ಲಾರಿ ಅವರು ನಿಲ್ಲಿಸಲ್ಲ ಅಂತಾರೆ. ಇವ್ರು ಸಿಗ್ಬೋದು ಅನ್ಕೋತೀನಿ, ನೋಡ ದೇವ್ರ ದಯಿಂದ. ತಾಯಿನೇ ಒಂದು ಊಟ ಕೊಡಬೇಕು. ಗಾಡಿಗಳೇ ಇಲ್ಲ, ಇಂಥ ದೊಡ್ಡ ಹೈವೇ, ಶೃಂಗೇರಿಗೆ ಹೋಗೋ ಹೈವೇಲಿ ನೋಡಿ, ಇಲ್ಲಿ ಖಾಲಿ ರೋಡ್ಗಳು. ಇಲ್ಲಿ ನಮ್ಮ ಮೈತ್ರಿ ಜಂಕ್ಷನ್ ಎಲ್ಲ ಇದಕ್ಕಿಂತ ಜಾಸ್ತಿ ಗಾಡಿ ಇರ್ತವೆ. ಗಾಡಿಗಳಿಲ್ಲದ ಈ ರಸ್ತೆಯಲ್ಲಿ ಹಲೋ ಎಂಚೋಲಾರೆ, ಓಕೆನಾ? ಸರ್ ಶೃಂಗೇರಿಗೆ ಬರ್ತಾರಾ? ಶೃಂಗೇರಿಗೆ ಹೋಗಲು ಹರಸಾಹಸ. 4 ಕಿಲೋಮೀಟರ್ ಹೋಗ್ಬೋದಂತೆ. ಟೆಂಪೋ ಅಣ್ಣ ಇಲ್ಲಿ ತನಕ ಬಿಟ್ಟಿದ್ದಾರೆ. ನನಗೆ ಕುದರಂಚ ವಸಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದು ಎಂಚ ಕೊಡ್ರು ಶೃಂಗೇರಿಗೆ? ಹೌದಾ, ಸರಿ. ಹೌದು, ಬಸ್ ಉಂಟಾ? ಬಸ್ ಕೊಡ್ಸಿ ಹಂಗಲ್ಲಿತ್ತೆ. ಓಕೆ, ಬಾಯ್. ಓಕೆ, ನಮ್ಮ ವಸಂತ ಅಣ್ಣ ಇಲ್ಲಿಗೆ ಬಿಟ್ಟಿದ್ದಾರೆ. ಇಲ್ಲಿಂದ ಶೃಂಗೇರಿ ಈ ದಾರಿಯಲ್ಲಿ ಹೋಗಬೇಕು. ಇಲ್ಲೊಂದು ಚೆಕ್ ಪೋಸ್ಟ್ ಕಾಣಿಸ್ತಿದೆ ನೋಡಿ, ಚೆಕ್ ಪೋಸ್ಟ್. ಈ ಚೆಕ್ ಪೋಸ್ಟಲ್ಲಿ ಮುಂದೆ ಹೀಗೆ ಹೋಗ್ಬೇಕು. ನನಗೆ ಶ್ಯೂರ್ ಪಕ್ಕ ಒಂದು ಲಿಫ್ಟ್ ಸಿಗುತ್ತೆ ಅಂತ ಒಂದು, ಯಾಕಂತ ಹೇಳಿದ್ರೆ ಇಲ್ಲೊಬ್ಬ ಟ್ರಾವೆಲರ್ ಇದ್ದಾರೆ, ಅವರು ಬೈಕ್ ಪಾರ್ಕ್ ಮಾಡಿ ಅವ್ರೇನೋ ತೊಗೊತಾ ಇದ್ದಾರೆ. ಸೊ ನನಗೆ ಶ್ಯೂರ್ ಏನಾದರೂ ಸಿಗ್ಬೋದು, ಡ್ರಾಪ್ ಸಿಗ್ಬೋದು ಅಂತ ಅನ್ನಿಸ್ತಿದೆ. ಇಳಿಸಿ ಆಯಿತಾ? ಇದು ಫಾರೆಸ್ಟ್ ಏರಿಯಾ ಅಂತೆ, ಮುಂದ್ಗಡೆ ಹೋದರೆ ಯಾರೂ ನಿಲ್ಲಿಸಲ್ಲ. ಸೊ ಇಲ್ಲಿ ಯಾರು ಏನು ಒಳಗಡೆ ಹೋದರೆ ಯಾರೂ ಡ್ರಾಪ್ ಮಾಡಲ್ಲ. ಸೊ ಇಲ್ಲೇ ಯಾರಾದರೂ ಸಿಕ್ಕಿದ್ರೆ ಬಚಾವ್. ಈ ಬೈಕವರು ನನ್ನ ಪ್ರಕಾರ ಶೃಂಗೇರಿಗೆ ಹೋಗ್ತಾ ಇರ್ಬೋದು ಅನಿಸುತ್ತೆ. ಸೊ ಇವ್ರು ಸಿಕ್ಕಿದ್ರೂ ಆಗುತ್ತೆ, ವರ್ಕೌಟ್ ಆಗುತ್ತೆ. ನೋಡೋಣ ಸಿಗ್ತಾರೆ. ಓ, ಒಳ್ಳೆ ವಿಚಾರ. ಅಂದರೆ ಇವ್ರೀಗ ಈ ಟ್ರಕ್ ಬಂತು, ಇವ್ರು ಹೇಳಿದ್ದಾರೆ ಬಿಡ್ತೀನಿ ಅಂತ, ಇಲ್ಲಿಗೆ ಶೃಂಗೇರಿಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡ್ರೈವರ್ಗೆ ಹೇಳ್ದೆ ನಾನು, ನನ್ನ ಹತ್ರ ದುಡ್ಡೇನಿಲ್ಲ, ದುಡ್ಡು ಕೇಳ್ತೀರಾ ಅಂತ. ಇಲ್ಲ, ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಹಾಂ, ಇವರೇ ಬಿಡ್ತೀರಾ? ಸರಿ, ಒಂದು 2 ಕಿಲೋಮೀಟರ್ ಇಂದ ಆಯ್ತಾ? ಆಯಿತು. ಅಲ್ಲಿ ಡ್ರಾಪ್ ಕೊಡ್ತಾರಾ ಬೇರೆಯವರು? ನೋಡೋಣ ಗಾಡಿ ನನಗೆ ಅಲ್ಲಿಂದ ಮತ್ತೆ ಒಳಗೆ ಹೋಗ್ಬೇಕು, ಸಿನಿಮಾನ ಪಾರ್ಕ್ ಅಂತಲ್ಲ. ನನಗೆ ಶೃಂಗೇರಿ ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ಗೆ ಅಲ್ಲಿಂದ ಅಲ್ಲ, ನೀವು ಅಲ್ಲಿ ಬಿಟ್ಟರೆ ಸಾಕು, ಅಲ್ಲಿಂದ ಡ್ರಾಪ್ ಸಿಗ್ತದಲ್ಲ ಡ್ರಾಪ್. ಓಕೆ. ನನ್ನ ಬೆಳಿಗ್ಗಿನ ಆಸೆ ಟ್ರಕ್ ಹತ್ಬೇಕು, ಟ್ರಕ್ ಸಿಕ್ತು ಫೈನಲಿ. ನೋಡಿದ್ರ, ನಂದು ಲಕ್ಕಿ ಡೇ ಇವತ್ತು. ನಾನು ಹೇಳಿದೆ ಟ್ರಕ್ ಸಿಗಬೇಕು ಅಂತ, ಸಿಕ್ಕಿದೆ. ಪಿಕಪ್ ಸಿಕ್ತು, ಬೈಕ್ ಸಿಕ್ತು, ಕಾರ್ ಸಿಕ್ತು, ಈಗ ಟ್ರಕ್ ಸಿಕ್ಕಿದೆ ನಮ್ಮ ಅಣ್ಣನಿಂದಾಗಿ. ನಿಮ್ಮ ಹೆಸರು? ಹೈದರಾಲಿಯ ಕಲ್ಲಿನ ಕೋಟೆ. ಹೈದರಾಲಿಯವರು ನನಗಿವಾಗ, ನಾನಿವಾಗ ಫಸ್ಟ್ ಟೈಮ್ ಶೃಂಗೇರಿಗೆ ಹೋಗಿ ತಾಯಿ ಆಶೀರ್ವಾದ ತೆಗೆದು ಮತ್ತೆ ಬೇರೆ ಕಡೆ ಹೋಗುವಂತಿದ್ದೀನಿ. ಆದರೆ ಇಲ್ಲ, ಲಿಫ್ಟ್ ತಗೊಳ್ತೀನಿ. ದುಡ್ಡು ಖರ್ಚು ಮಾಡದೆ ಹೇಗೆ ಕರ್ನಾಟಕ ಸುತ್ತಬೋದು ಅಂತ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವು ನನಗೆ ಒಳ್ಳೆ ಟೈಮಲ್ಲಿ
ಮಾಡಿದ್ಯಾ? ಊಟ ಮಾಡಬೇಕು, ಟೆಂಪಲಲ್ಲಿ ಊಟ ಮಾಡ್ತೀವಿ. ಇಲ್ಲಿ ಲೇಟ್ ಆಗ್ತದಲ್ಲ ಅಲ್ಲಿ. ಎಷ್ಟೊತ್ತಾಗುತ್ತೆ? ಈಗ ನಾನು ಹೋಗ್ಬೇಕಾದ್ರೆ ಮತ್ತೆ ಒಂದು ಎಷ್ಟಾಯ್ತು? ಎಕ್ಸಾಕ್ಟ್ ಇಲ್ಲ. ಟೈಮ್ 2 ಗಂಟೆ. ನಾನು 3:30 ಗೊತ್ತಾಗ್ತದೆ. ತೊಂದ್ರಲ್ಲ, ಬನ್ನಿ ಬನ್ನಿ ಹೋಗುವ. ನನಗೆ ತಾಯಿದು ಟೆಂಪಲಲ್ಲೇ ಊಟ ಮಾಡಬೇಕು. ಇಲ್ಲಿ ಸಿಗ್ತದೆ, ಆದ್ರೆ ಮಧ್ಯಾಹ್ನ 3 ಗಂಟೆ ಮೇಲೆ ಸಿಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹೌದಾ? ಸಮಸ್ಯೆ ಆಗ್ತದೆ. ನೋಡುವ ನೋಡಿ. ಒಳ್ಳೆಯದೇ. ಹಾಂ ನೋಡಿ, ಟ್ರಕ್ಕಿಂದ ಯಾವ ಥರ ಕಾಣುತ್ತೆ ನೋಡಿ ಕೆಳಗಡೆ. ಎಷ್ಟು ಹೈಟ್ ಆಗಿರ್ತೀವಿ ನಾವು. ಟ್ರಕ್ 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 ಟ್ರಕ್. ಕೆಳಗೆ ಚೆಕ್ ಪೋಸ್ಟಿಂದ ಹೌದಾ, ಕೆಳಗೆ ಚೆಕ್ ಪೋಸ್ಟಿಂದ ನಮ್ಗೆ ಇನ್ನೇನು ಶೃಂಗೇರಿಗೆ 3 ಕಿಲೋಮೀಟ್ರ್ ಇರೋ ಅಲ್ಲಿಗೆ ನಮಗೆ ಡ್ರಾಪ್ ಮಾಡಿದ್ದಾರೆ. ಇವಾಗ ನಾನು ಈ ಕ್ರಷರಿಂದ ಹಿಡ್ಕೊಂಡು, ಕ್ರಷರ್ ಅಲ್ಲ ಇದು, ಹಾಂ ಮಾಲೆಲ್ಲ ತಂದು ಹಾಕುವಂಥ ಒಂದು ಜಾಗ. ಇಲ್ಲಿಂದ ನಾನು ಬೇರೆ ಯಾವುದಾದ್ರೂ ಗಾಡಿ ತೊಗೊಂಡು ಗಾಡಿಯಲ್ಲಿ ಲಿಫ್ಟ್ ಹಾಕ್ಕೊಂಡು ಹೋಗಬೇಕು. ಎಲ್ಲಿಗೆ? ಶೃಂಗೇರಿಗೆ. ಹೆಂಗೆ ಇಳಿಯೋದು? ಇದು ಹೆಂಗೆ ತೆಗಿಯೋದು? ಇದಲ್ವಾ? ಓಕೆ ಓಕೆ. ಕೊನೆಗೂ ನನ್ನ ಆಸೆ ಈಡೇರಿತು. ಲಾರಿಲಿ ಹೋಗ್ಬೇಕು ಅಂತ ಅಂದ್ಕೊಂಡೆ. ಹಾಂ ಬನ್ನಿ. ಇಷ್ಟು ದೊಡ್ಡ ಲಾರಿಲಿ ನಾನು ಬಂದಿದ್ದು ನೋಡಿ. ಅವರು ಸ್ಟೋರಿ ಹೇಳ್ತಾ ಇದ್ರು, ಈ ಲಾರಿ ಅವ್ರು ಓಡಿಸ್ತಿದ್ರು ಅಂತ ಫಸ್ಟ್. ಓಕೆ, ಎಷ್ಟೊತ್ತಿಗೆ ಹೊಡ್ತಾರೆ? ಈಗ ಹೊಡ್ತಾರೆ. ಓಕೆ, ಥ್ಯಾಂಕ್ ಯು ನನ್ನ ಡ್ರಾಪ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ನನ್ನ ಡ್ರಾಪ್ ಮಾಡಿದ್ದಕ್ಕೆ. ಓಕೆ, ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ವಿಡಿಯೋ ನೋಡೋಕ್ಕೆ, ಓಕೆನಾ? ಈ ಅಣ್ಣಂದು ರೆಫರೆನ್ಸ್ ಮೇಲೆ ಈ ಲಾರಿಗೆ ನನ್ನ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿಂದ ನಾನು ಶೃಂಗೇರಿಯ ಬಸ್ಸು ನಿಲ್ದಾಣ ತನಕ ಹೋಗ್ತೀನಿ. ಅದಾದಮೇಲೆ ಯಾವುದೋ ಒಂದು ಬೈಕು ಏನಾದರೂ ಲಿಫ್ಟ್ ಹಾಕ್ಕೊಂಡು ಶೃಂಗೇರಿ ಮಠಕ್ಕೆ ಹೋಗ್ತೀನಿ. ಇದು ನೋಡಿ, ಹಳೇ ಲಾರಿ, ತುಂಬ ಚೆನ್ನಾಗಿದೆಲ್ಲ. ಚಿತ್ರ ಬರೀರಿ ಅಂತ ಹೇಳುವಾಗ ನಮ್ಗೆ ಇದೇ ಬಿಡ್ಸಕ್ಕೆ ಬರೋದು ಲಾರಿ. ನಿಮ್ಮ ಚಿತ್ರ ಬಿಡಿಸಿ ಅಂತ ಹೇಳ್ಬೇಕಾದ್ರೆ ಇದೇ ಅಲ್ವಾ ಲಾರಿ ನಮ್ಗೆ ನೆನಪಿಗೆ ಬರೋದು. ಸಣ್ಣ ವಯಸ್ಸೆಲ್ಲದ ನಾವು ಚಿತ್ರ ಬಿಡಿಸ್ತಿದ್ದು ಹಳೇ ಲಾರಿ. ಆ್ಯಕ್ಚುಲಾಗಿ ಮಡಿಕೇರಿಯಿಂದ ಶೃಂಗೇರಿಗೆ 200 ಚಿಲ್ಲರೆ ಕಿಲೋಮೀಟರ್. ಅದನ್ನ ನಾವು ತಲುಪಕ್ಕೆ ಬೇಕಾಗಿರೋದು ಬರೀ 4 ಗಂಟೆ 15 ನಿಮಿಷ ಅಂದ್ಕೊಳ್ತೀನಿ. ಆದರೆ ನನಗಿವಾಗ ತಗಲಿರೋ ಟೈಮ್ ಬೆಳಿಗ್ಗೆ 8 ಗಂಟೆಗೆ ನಾನು ಹೊರಟಿರೋದು. ಈಗ ಸಮಯ 4 ಗಂಟೆ. ಅಂದರೆ ಸುಮಾರು 4 ಗಂಟೆಗಿಂತ ಹೆಚ್ಚು ಸಮಯನ ನಾನು ಕಳೆದಿದ್ದೀನಿ. ಆದರೆ ಮಜಾ ಏನು ಗೊತ್ತಾ, ನಾವಿವಾಗ ಎಕ್ಸಾಕ್ಟ್ ಆನ್ ಟೈಮ್ ನಾವು ಬರಬೇಕಾದ್ರೆ ನಮ್ಮ ಬಸ್ಸಲ್ಲಿ ಬರ್ಬೋದು, ನಮ್ಮದೇ ವೆಹಿಕಲ್. ಬಟ್ ನನಗಿವಾಗ ಕೊಟ್ಟಿದ್ದಲ್ಲ ಖುಷಿ, ಅದು ನಿಮ್ಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಾನು ಶೃಂಗೇರಿಗೆ ಹೋದ ತಕ್ಷಣ ನನಗಾಗುತ್ತಲ್ಲ ಖುಷಿ, ಅದು ಹೇಗಿರುತ್ತೆ ಅಂತ ನೀವು ನೋಡಿ, ಆಯಿತಾ? ಈ ಲಾರಿಯ ಒಳಗೆ ಈ ಥರ ಇದೆ. ಸರ್, ನಿಮ್ಮ ಹೆಸರು? ಕೃಷ್ಣಪ್ಪಣ್ಣ ಅವರು ನಮಗೀಗ ನೆಕ್ಸ್ಟ್ ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡೋದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನೀವು? 10 ವರ್ಷ. 10 ವರ್ಷ. ಅದಕ್ಕಿಂತ ಮುಂಚೆ ಬೇರೆ ಕಡೆ ಬೇರೆ ಲಾರಿ ಇಲ್ಲ, ಇದಕ್ಕೆ ಬಂದು 10 ವರ್ಷ ಆಯಿತು. ಚಂದಲ್ಲ ಇದು ಹಳೇ ಲಾರಿ. ಓಹ್, ಪವರ್ ಸ್ಟೇರಿಂಗ್ ಅಲ್ಲ ಇದು? ಪವರ್ ಸ್ಟೇರಿಂಗಾ? ಓ ನೋಡಿ ಇಲ್ಲಿ ಹೆಂಗಿದೆ ಅಂತ ನೋಡಿ, ಹಳೇ ಲಾರಿ. ಲಾರಿಯಲ್ಲಿ ಶೃಂಗೇರಿ ದರ್ಶನ. ಇದು ಶೃಂಗೇರಿದು ಎಂಟ್ರಿ ಗೇಟ್. ನಿಮಗೆ
ಕಾರಲ್ಲಿ ಶೃಂಗೇರಿ ತೋರಿಸಿರ್ತಾರೆ, ಬೈಕಲ್ಲಿ ತೋರಿಸಿರ್ತಾರೆ, ಲಾರಿಲಿ ಅದು ಇದೆಷ್ಟೇ ಮಾಡಲ್ ಇದು? 72ನೇ ಮಾಡೆಲ್ ಟಾಟಾ. ನಮ್ಮ ಭಾರತದ ಟಾಟಾ ಲಾರಿಯಲ್ಲಿ ನಿಮಗೆ ಶೃಂಗೇರಿ ಯಾರಾದರೂ ತೋರಿಸಿದಾರಾ? ಇಲ್ಲ. ನೋಡಿ ಶೃಂಗೇರಿ. ನಮ್ಮ ಹೆಮ್ಮೆಯ ಡ್ರೈವರ್, ನಿಮ್ಮ ಹೆಸರು? ಕೃಷ್ಣ ಡ್ರೈವರ್ ಜೊತೆ ಕ್ಯಾಮರಾಮ್ಯಾನ್ ವಿನಯ್, ಶೃಂಗೇರಿ. ಓಕೆ, ಥ್ಯಾಂಕ್ ಯು. ನಮ್ಮ ಕೃಷ್ಣಪ್ಪ ಅವರ ದಯೆಯಿಂದ ನಾವಿವಾಗ ಶೃಂಗೇರಿ ಬಸ್ ಕೊನೆಗೂ ಬಂದೆವು ಶೃಂಗೇರಿಗೆ. ಲಾಡ್ಜ್ ಇಲ್ಲೇ ಕಾಣ್ತಾ ಇದೆ. ಎಷ್ಟು ಒಳ್ಳೆ ಜನ ಗುರು. ನೀವೇನಾದರೂ ಬಸ್ಸಲ್ಲಿ ಬರ್ತೀನಿ ಅಂದರೆ ಬಸ್ಸು ನಿಲ್ದಾಣ ಇದೆ, ಇಲ್ಲಿ ಬಂದು ನಿಮ್ಮ ಬಸ್ಸು ನಿಲ್ಲುತ್ತೆ. ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎರಡೂ ಒಂದೇ ಬಸ್ ಸ್ಟ್ಯಾಂಡಲ್ಲಿ ನಿಂತಿದೆ ನೋಡಿ. ಎಂಥ ಒಗ್ಗಟ್ಟು ಇಲ್ಲಿ ನೋಡಿ. ಇಲ್ಲೆಲ್ಲ ಅಂಗಡಿಗಳು, ಈ ಮೂಲೆ, ಈ ಕೆಳಗೆ, ಈಚೆ ಎಲ್ಲ ಅಂಗಡಿಗಳಿವೆ. ಹಿಂಗೆ ಹೋಗ್ತಾ ಇದ್ದರೆ ಇಲ್ಲೇ ರೈಟ್ ಸೈಡಲ್ಲಿ ಶೃಂಗೇರಿ ಅಂತ ಹೇಳಿದ್ದಾರೆ ನಮ್ಮ ಕೃಷ್ಣಪ್ಪಣ್ಣ ಲಾರಿ ಡ್ರೈವರ್ ಅವರು. ಹೌದಾ? ಹಿಂಗೆ ಹೋದರೆ ರೈಟಲ್ಲಿ ಶೃಂಗೇರಿ ಇದೆಯಾ? ಎಸ್, ಇಲ್ಲಿ ಇದೆ ಶೃಂಗೇರಿ. ರಾಷ್ಟ್ರಕವಿ ಕುವೆಂಪು ಬಸ್ ನಿಲ್ದಾಣ. ವಾವ್, ಅಂತ ಹೆಸರು. ಆದಿಶಂಕರರು ಬಡಾವಣೆ. ಇದು ನಮ್ಮ ಮಡಿಕೇರಿಯ ಒಂದು ಯಾವ ಥರ ಇದೆ ಗೊತ್ತಾ? ಯಾವ ಥರ ಇದೆ? ಸುಂಟಿಕೊಪ್ಪ ಟೌನ್ ಥರ ಇರ್ಬೋದು. ಸುಂಟಿಕೊಪ್ಪ ಥರ ಇದೆ ಶೃಂಗೇರಿ. ಹೇಗೆ ಹೋಗ್ಬೋದು ಟೆಂಪಲ್ಗೆ? ಹೌದು, ಥ್ಯಾಂಕ್ಸ್. ಶೃಂಗೇರಿ, ಹೌದು, ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಇಲ್ಲ ಇಲ್ಲ, ಟೆಂಪಲ್ಗೆ. ಹಾಂ, ಶೃಂಗೇರಿ ಅಂತ ಇದೆ. ಹೌದು, ಶೃಂಗೇರಿ ಟೆಂಪಲ್ ಅಂದರೆ ಅಲ್ಲಿರೋದು. ಹೌದು, ಅವ್ರು ಹೇಳಿದ್ರಲ್ಲಿ ಕರೆಕ್ಟ್. ಈಗ ಏನಾಗುತ್ತೆ ಗೊತ್ತಾ, ಕೆಲವೊಂದು ತುಂಬ ಕಡೆ ಟೆಂಪಲ್ ಹೆಸರೇ ಊರಿಗೆ ಎದ್ಬಿಡುತ್ತೆ. ಅಂಥ ಟೈಮಲ್ಲಿ ಇಂಥ ಒಂದು ಸಂಕಷ್ಟಕ್ಕೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಏನಂದರೆ ಸುಬ್ರಹ್ಮಣ್ಯ, ಊರ ಹೆಸರು ಸುಬ್ರಹ್ಮಣ್ಯ, ದೇವಸ್ಥಾನದ ಹೆಸರು ಸುಬ್ರಹ್ಮಣ್ಯ. ಶೃಂಗೇರಿ, ಊರ ಹೆಸರು ಶೃಂಗೇರಿ, ದೇವಸ್ಥಾನದ ಹೆಸರು ಶೃಂಗೇರಿ. ಶಾರದಾ ಮಠ. ಇವಾಗ ಇಲ್ಲಿಗೆ ಟ್ರಾವೆಲ್ ಮಾಡೋವಂಥ ಒಂದು ಚಾರ್ಜಸ್ನ ಉಳಿಸ್ಕೊಂಡಿದ್ದೀನಿ. ಎಲ್ಲ ಕಡೆ ಕೈ ತೋರಿಸಿ ಗಾಡಿ ಹತ್ಕೊಂಡು ಶೃಂಗೇರಿ ಬಂದು ತಲುಪಿದ್ದೀನಿ. ಆದರೆ ಇಲ್ಲಿ ಇವತ್ತು ರಾತ್ರಿ ಉಳ್ಕೋಬೇಕಲ್ಲ, ಅದಕ್ಕೇನು ಮಾಡ್ತೀನಿ ಈಗ? ಅಲ್ಲಿ ಹೆಂಗೋ ಉಳಿದಿದೆ ದುಡ್ಡು. ಅದರಲ್ಲಿ ಇಲ್ಲಿ ಶಾರದಾ ಮಠ ಅಂತ ಇದೆ. ಆ ಮಠದಲ್ಲಿ ಉಳಿಯೋದಕ್ಕೆ ನಮಗೆ ಬಿಡ್ತಾರಂತೆ. ಆಹಾ, ಶಾರದಾ ಮಠ ಕಾಣಿಸ್ತಾ ಇದೆ ಗೋಪುರ ಇಲ್ಲಿಗೆ. ನೀವು ನೋಡ್ತೀರಾ? ಗೋಪುರ ನೋಡ್ತೀರಾ? ಶಾರದಾ ಮಠ ನೋಡ್ತೀರಾ? ಇಲ್ಲಿ ತೋರಿಸ್ತೀನಿ, ಒಂದೇ ನಿಮಿಷ ವೆಯ್ಟ್ ಮಾಡಿ. ಶೃಂಗೇರಿ ಟೆಂಪಲ್ನ ಎಂಟ್ರಿ ನೋಡ್ತೀರಾ? ಇದೆಯಲ್ಲ, ಸೂಪರ್ ಆಗಿದೆಯಲ್ಲ. ಹಾಂ, ಎಸ್, ಯೂಟ್ಯೂಬ್ ನೋಡಿ. ಯಾವ ಚಾನಲ್? ಗುಬಿ ಕ್ರಿಯೇಷನ್. ಹಾಂ, GUBBI ಆಕಾಶ್ ಅಂತ. ಹಾಂ, ಯೂಟ್ಯೂಬರ್. ಹೌದಾ? ಓ, ಡ್ರಾಯಿಂಗ್ ಬೈ ಕನ್ನಡ ಅಂತ. ಹೌದಾ? ಟ್ರಾವೆಲ್ ವಿತ್ ನೇಚರ್ ಅಂತ 2 ಚಾನಲ್ಸ್. ಅಷ್ಟೇ ಮತ್ತೆ. ಅಲ್ಲ, ನಿಮ್ಮ ಕಷ್ಟ ನನಗೆ ಅರ್ಥ ಆಯ್ತು, ಅದಕ್ಕೆ ಮಾತಾಡ್ತಿದ್ದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಾ, ಯೂಟ್ಯೂಬರೇ ಆಗೋದು, ಈ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಆಗೋದು ಅಂತ ಹೇಳ್ತಾರಲ್ಲ, ಆ ಥರ.